ಆನೇಕಲ್ ತಾಲೂಕಿನ ಸರ್ಜಾಪುರ ಗ್ರಾಮದ ಸರ್ಕಾರಿ ಮಾದರಿ ಬಾಲಕರ ಪಾಠಶಾಲೆಯ ಆವರಣದಲ್ಲಿ 2023-24ನೇ ಸಾಲಿನ ಹಳೆ ವಿದ್ಯಾರ್ಥಿಗಳ ಒಕ್ಕೂಟದ ವತಿಯಿಂದ ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇನ್ನು ಇದೇ ವೇಳೆ ಸರ್ಕಾರಿ ಮಾದರಿ ಬಾಲಕರ ಪಾಠಶಾಲೆಯ 2023-24ನೇ ಸಾಲಿನ ಹಳೆ ವಿದ್ಯಾರ್ಥಿಗಳ ಒಕ್ಕೂಟದ ವತಿಯಿಂದ ವಿಶೇಷವಾಗಿ ಇದೇ ಶಾಲೆಯಲ್ಲಿ ಸಮಾಜ ವಿಜ್ಞಾನ ವಿಭಾಗದಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ಸಾವಿರಾರು ವಿದ್ಯಾರ್ಥಿಗಳ ಜೀವನಕ್ಕೆ ದಾರಿದೀಪವಾಗಿ ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಶಿಕ್ಷಕಿಯಾಗಿರುವಂತಹ ಶ್ರೀಮತಿ ರಮಾಮಣಿರವರಿಗೆ ಹಳೆ ವಿದ್ಯಾರ್ಥಿಗಳೆಲ್ಲರೂ ಸೇರಿ ಅಭಿನಂದನೆ ಸಲ್ಲಿಸಿ ನೆನಪಿನ ಕಾಣಿಕೆ ನೀಡಿ ಗೌರವಿಸಿದರು. ಇನ್ನು ಇದೇ ವೇಳೆ ಶಿಕ್ಷಕಿಯಾದ ಶ್ರೀಮತಿ ರಮಾಮಣಿರವರ ಮೂಲಕ ಸರ್ಜಾಪುರ ಸರ್ಕಾರಿ ಮಾದರಿ ಬಾಲಕರ ಪಾಠಶಾಲೆ, ಸರ್ಕಾರಿ ಮಾದರಿ ಹೆಣ್ಣು ಮಕ್ಕಳ ಪಾಠಶಾಲೆ ಮತ್ತು ಸರ್ಕಾರಿ ಪ್ರೌಢಶಾಲೆಯ ಸುಮಾರು 800 ವಿದ್ಯಾರ್ಥಿಗಳಿಗೆ ಸಿಹಿ ಹಂಚಿ ನೋಟ್ ಪುಸ್ತಕ, ಪೆನ್ನು, ಪೆನ್ಸಿಲ್, ರಬ್ಬರ್ ಸೇರಿದಂತೆ ಶೈಕ್ಷಣಿಕ ಪರಿಕರಗಳನ್ನು ವಿತರಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಸರ್ಕಾರಿ ಬಾಲಕರ ಪಾಠಶಾಲೆಯ ಮುಖ್ಯೋಪಾಧ್ಯಾಯರಾದ ರಾಮಸ್ವಾಮಿ, ಸರ್ಕಾರಿ ಹೆಣ್ಣು ಮಕ್ಕಳ ಪಾಠಶಾಲೆಯ ಮುಖ್ಯೋಪಾಧ್ಯಾಯರಾದ ರಾಜಶೇಖರ್, ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಶಿವಕುಮಾರ್ ಸೇರಿದಂತೆ ಸರ್ಕಾರಿ ಮಾದರಿ ಬಾಲಕರ ಪಾಠಶಾಲೆಯ 2023-24ನೇ ಸಾಲಿನ ಹಳೆ ವಿದ್ಯಾರ್ಥಿಗಳ ಒಕ್ಕೂಟದ ಪದಾಧಿಕಾರಿಗಳು ಮತ್ತು ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕ ವೃಂದದವರು ಭಾಗವಹಿಸಿದರು. ಹಳೆ ವಿದ್ಯಾರ್ಥಿಗಳು ನಾನು ಬಂದು 3 ವರ್ಷ ಆಯ್ತು. ಇಲ್ಲಿ ಯಾರು ಈ ಶಾಲೆ ಕಡೆ ಹಳೆ ವಿದ್ಯಾರ್ಥಿಗಳ ಸಂಘ ಮಾಡಬೇಕು ಅಂತೇಳಿ ಇಲಾಖೆಯಲ್ಲಿ ಆದೇಶ ಇದ್ರೂ ನಾನು ಹುಡ್ಕೋದ್ರಲ್ಲೇ ಲಾಸ್ಟ್ ಆಗೋದ್ರೆ ಲಾಸ್ಟ್ ಒಂದು ಸಂಘ ರಚನೆ ಮಾಡೋಕ್ಕಾಗಲಿಲ್ಲ. ಕಾರಣ ಏನಂತಂದ್ರೆ ಇಲಾಖೆ ಕೊಟ್ಟಿರೋದು ಶಾಲಾಭಿವೃದ್ಧಿ ಸಮಿತಿ ಇದೆ, ಗ್ರಾಮ ಪಂಚಾಯತಿ ಇದೆ. ಅದ್ರ ಜೊತೆಗೆ ಹಳೆ ವಿದ್ಯಾರ್ಥಿಗಳ ಸಂಘ ಒಂದು ಮಾಡಿದಾಗ ಸರ್ಕಾರಿ ಶಾಲೆಗಳು ಖಾಸಗಿ ಶಾಲೆಗಳನ್ನ ಸೆಟ್ಟಿಡಿದು ಅದಕ್ಕೆ ಆಪೋಸಿಟ್ ಆಗಿ ಡೆವಲಪ್ಮೆಂಟ್ ಆಗ್ತದೆ, ಶಾಲಾ ಮಕ್ಕಳು ಅಭಿವೃದ್ಧಿ ಆಗ್ತಾರೆ ಅನ್ನೋದಕ್ಕೋಸ್ಕರ ಈ ಒಂದು ಹಳೆ ವಿದ್ಯಾರ್ಥಿ ಸಂಘನ ರಚನೆ ಆಗಿದೆ. ನನಗೆ ನಮ್ಮ ಬಿಲ್ ಆಡಿಟರ್ ಬಂದು ನಾನು ಕೇಳಿದಾಗ ತುಂಬಾ ಖುಷಿ ಆಯಿತು. ನಮ್ಮ ಶಾಲೆಯ ಕಾಂಪೌಂಡ್ನಲ್ಲಿ ಇದ್ದ ಒಂದು ಒಳ್ಳೆ ಕೆಲಸ ಮಾಡ್ತಾರೆ ಹಳೆ ವಿದ್ಯಾರ್ಥಿ ಸಂಘದಿಂದ ಅಂತೇಳಿ ಅವ್ರು ಅವತ್ತೇ ಹೇಳಿದ್ದನ್ನು ಶನಿವಾರ ಬಂದು ಕಾರ್ಯಕ್ರಮ ಮುಗಿಸ್ರಿ ಅಂತೇಳಿ. ಅದೇ ರೀತಿ ಇಲ್ಲೆಲ್ಲ ಬಂದಿದೆ ನನ್ನ ಅಣ್ಣ ತಮ್ಮಂದ್ರು. ಇವತ್ತು ಇಷ್ಟು ಜನ ನೋಡಿದ್ರೆ ನನಗೆ ತುಂಬಾ ಖುಷಿ ಆಗ್ತದೆ. ನಮ್ಮ ಶಾಲೆ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗ್ತದೆ ಅನ್ನೋ ಭರವಸೆ ನನಗೆ ಸಿಕ್ಕಿದೆ. ಎಲ್ಲ ಆಕ್ಟಿವ್ ಆಗಿದ್ದಾರೆ. ಇಲ್ಲ ಯೂತ್ಸು ಅವ್ರು ಇಟ್ಕೊಂಡಿರ್ತದ ವಿಚಾರಗಳು ಹಳೆ ಶಿಕ್ಷಕರನ್ನ ನೀಡಿದ್ದೀರಾ, ಅವರು ವಿದ್ಯಾಭ್ಯಾಸ ಕೊಟ್ಟಿರ್ತಕ್ಕಂಥ ಶಾಲಾ ಕಟ್ಟಡಗಳ ನೆನಪಿಗೋಸ್ಕರ ಇವತ್ತು ಬಂದಿಲ್ಲಿ ಅತಿ ಸಂತೋಷದಿಂದ ನಮ್ಮನ್ನೆಲ್ಲರೂ ಇಲ್ಲಿ ಮನರಂಜಿಸಿ ತಮ್ಗೆಲ್ರಿಗೂ ವಿದ್ಯಾಭ್ಯಾಸ ಬೇಕಾಗಿರ್ತಾರೆ ಲೇಖನ ಸಾಮಗ್ರಿಗಳನ್ನ ನೀಡೋದಕ್ಕೆ ಬಂದಿದ್ದಾರೆ. ಆದರೆ ನಮ್ಮ ಶಾಲಾಭಿವೃದ್ಧಿ ಸಮಿತಿ ಪರವಾಗಿ ಮತ್ತೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಹೆಸರು ಹೇಳೋಕೆ ಆಗ್ತಾ ಇಲ್ಲ. ಈಗ ಮತ್ತೆ ಇನ್ನೊಂದು ಕಾರ್ಯಕ್ರಮ ಅಲ್ಲಿ ಫೀಲ್ಡ್ ಅಲ್ಲಿ ಇರೋದ್ರಿಂದ ದಯವಿಟ್ಟು ಕ್ಷಮಿಸಬೇಕು. ತಾವು ಇದೇ ರೀತಿ ನಮ್ಮ ಶಾಲೆಯ ಕಾಂಪೌಂಡ್ ಬರಬೇಕು. ನಮ್ಮ 2002-03ನೇ ಸಾಲಿನಲ್ಲಿ 7th ಬ್ಯಾಚ್ ಇದು. ನಾನು 1994ರಲ್ಲಿ ಗಂಡು ಮಕ್ಕಳ ಶಾಲೆಗೆ ಶಿಕ್ಷಕಿಯಾಗಿ ಬಂದೆ. ಅದು ಫೆಬ್ರವರಿ ತಿಂಗಳಾಗಿತ್ತು. 95ರಿಂದ ಅಡ್ಮಿಷನ್ ಮಾಡ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದೆ. ಅಡ್ಮಿಷನ್ ಮಾಡ್ಕೊಳ್ಳಿಕ್ಕೆ ನನಗೆ ಕೊಟ್ಟರು. ಎಲ್ಲ ಪೇರೆಂಟ್ಸ್ ಬರ್ತಾ ಇದ್ರೆ ಎಲ್ಲ ನನ್ನೂರು. ನಾನು ಹುಟ್ಟಿದ್ದು ಸರ್ಜಾಪುರ, ಓದಿದ್ದು ಸರ್ಜಾಪುರ, ಮದುವೆ ಮಾಡ್ಕೊಂಡಿದ್ದು ಸರ್ಜಾಪುರ. ಹಾಗಾಗಿ ಎಲ್ಲ ಗೊತ್ತಿರುವ ಜನಗಳ. ಕೆಲವರು ಬರೋರು ಅಮ್ಮಣ್ಣಿ ಅನ್ನೋರು, ಕೆಲವರು ಬರೋರು ಸಿದ್ದಪ್ಪ ಮಾಸ್ಟರ್ ಮಗಳಲ್ವಾ ಅನ್ನೋರು. ನಮ್ಮ ಮಕ್ಕಳು ಬಂದಾಗ ಅಡ್ಮಿಷನ್ಗೆ ಪಾಪ ನಮ್ಮ ಆಗಿನ ಕಾಲದಲ್ಲೆಲ್ಲ ತುಂಬಾ ಬಡತನ ಇತ್ತು. ಏನೇನೋ ಹೆಸರಿಟ್ಕೊಂಡು ಬರೋರು. ಹಾಗೆಲ್ಲ ನಾನೇ ನನ್ನದೇ ಆದಂತ ಒಂದು ಆಲೋಚನೆಯಲ್ಲಿ ನನ್ನದೇ ಆದಂತ ನಾಮಧೇಯಗಳನ್ನ ಕೊಟ್ಟಿದ್ದೇನೆ. ಅದಕ್ಕೆಲ್ಲ ಸಾಕ್ಷಿ ನನ್ನ ಮಕ್ಕಳು. ಯಾಕಂದ್ರೆ ಅವ್ರಿಗೆ ದೇವರ ಮೇಲೆ ಬಹಳ ಪ್ರೀತಿ. ಕಾವೇರಪ್ಪ ಅಂತ ಹೇಳೋರು. ಪಾಪ ದೊಡ್ಡವರಾದ್ಮೇಲೆ ಅವ್ರು ಹೇಗೆ ಕಾವೇರಪ್ಪ ಅನ್ನೋರು. ಆ ಕಾವೇರಪ್ಪನ ತೆಗೆದ್ಬಿಟ್ಟು ನಂತರ ಅತಿಕ್ ಅಂತ ಹೆಸರು ಇಡೋದು. ಎಲ್ಲಪ್ಪ ಅಂತ ಬರೋರು. ಎಲ್ಲಪ್ಪ ಅಂತ ತೆಗೆದ್ಬಿಟ್ಟು ಯಲ್ಲೇಶ, ಯೋಗೇಶ ಅಂತ ಹೆಸರು ಇಡೋದು. ಹೀಗೆ ಸುಮಾರು ಮಕ್ಕಳಿಗೆ ಅವ್ರೀಗ್ಲೂ ಹೇಳ್ತಿರ್ತಾರೆ, ಮಿಸ್ ನೀವು ಇಟ್ಟಿದ್ದ ಹೆಸರು ನನಗೆ ಅಂತ. ಏನೋ ಒಂಥರ ಖುಷಿ. ರಾಜಶೇಖರ್ ಸರ್ ಹೇಳಿದಾಗ ಯಾರೂ ಸಹ ಇದುವರೆಗೂ ನಮ್ಗೆ ನಾವು ಒಂದು ವಿದ್ಯಾರ್ಥಿ ಸಂಘ ಸ್ಥಾಪನೆ ಮಾಡ್ತೀವಿ, ನಾವು ಓದಿದಂತ ಶಾಲೆಗೆ ನಮ್ದೇ ಆದಂತ ಕೊಡುಗೆಯನ್ನ ಕೊಡ್ತೀವಿ ಅಂತ ಬಂದಿದ್ದಿಲ್ಲ. ನಮ್ಮ ಲಕ್ಷ್ಮೀನಾರಾಯಣ ಇದ್ದಾರೆ ಪಾಪ. ಆ ಮಗು ಮಾತ್ರ ನಾನು ಓದಿ ಶಾಲೆಗೆ ನನ್ನ ಸಂಘ ಕಟ್ಕೊಂಡು ನಾನು ಶಾಲೆಯನ್ನು ಅಭಿವೃದ್ಧಿ ಮಾಡ್ತೀನಿ, ಏನಾದ್ರೂ ಮಾಡ್ತೀನಿ ಅಂತ ಮುಂದೆ ಬಂದಂತ ವ್ಯಕ್ತಿ ಲಕ್ಷ್ಮೀನಾರಾಯಣ. ಆತನಿಗೆ ಎಲ್ಲರ ಪರವಾಗಿ ಒಂದು ಚಪ್ಪಾಳೆ ಇಲ್ಲ. ಎಲ್ಲರಿಗೂ ಸಮಾಜ ಸೇವೆ ಮಾಡುವ ಬುದ್ಧಿ ಬರೋದಿಲ್ಲ. ಮಾಡಬೇಕು ಅಂದ್ರೂ ಅವ್ರಿಗೆ ಒಂದು ಹೋಗುವಂತ ದಾರಿ ಗೊತ್ತಿರೋದಿಲ್ಲ. ಆ ದಾರಿಯನ್ನ ಹುಡುಕೊಂಡಾಗ ನಮ್ಗೆ ನೋಡಿ ಈ ತರದ್ದು ಒಂದಷ್ಟು ಮಕ್ಕಳು ನಮ್ಮ ಜೊತೆಲಿ ಬರ್ತಾರೆ. ನನಗೆ ಗೊತ್ತೇ ಇಲ್ಲದೆ ಇರ್ತಕ್ಕಂಥ ಒಂದು
ಕಾರ್ಯಕ್ರಮವನ್ನ ಮಕ್ಕಳು ಹಮ್ಮಿಕೊಂಡಿದ್ದಾರೆ. ಮಿಸ್ ಈ ತರ ಮಾಡ್ತೀವಿ ಮಿಸ್, ನಿಮ್ಮ ಹೆಸರಿನಲ್ಲಿ ನಾವು ಮಕ್ಕಳಿಗೆಲ್ಲ ನೋಟ್ ಬುಕ್ ಕೊಡ್ತೀವಿ ಮಿಸ್, ಸಿಹಿ ಕೊಡ್ತೀವಿ ಅಂದಾಗ ಏನೋ ಖುಷಿ ಆಯ್ತು. ಅಯ್ಯೋ ಮಕ್ಕಳು ಇಷ್ಟೆಲ್ಲ ತಾವು ದುಡಿದು ಸಂಪಾದನೆ ಮಾಡಿರೋದ್ರಲ್ಲಿ ಸ್ವಲ್ಪ ಭಾಗ ನಮ್ಮ ಮಕ್ಕಳಿಗೋಸ್ಕರ ಖರ್ಚು ಮಾಡ್ಲಿಕ್ಕೆ ಮುಂದೆ ಬಂದಿದ್ದಾರಲ್ವಾ ಅಂತ ತುಂಬಾನೇ ಖುಷಿ ಆಯ್ತು. ಆಯ್ತಪ್ಪ ನೀವು ಸಂತೋಷ, ಏನ್ ಮಾಡ್ತಿರೋ ಮಾಡಿ ಅಂತ. ಆದ್ರೂ ನಾನು ಪಾಠ ಹೇಳ್ಕೊಟ್ಟಿದ್ದಕ್ಕೆ ನನ್ನ ಮಕ್ಕಳು ನನ್ನನ್ನು ನೆನೆಸ್ಕೊಂಡು ನನ್ನ ವಿದ್ಯಾರ್ಥಿಗಳಿಗೆ ಈ ದಿನ ಪಠ್ಯ ಪುಸ್ತಕವನ್ನ ಮತ್ತೆ ನೋಟ್ಬುಕ್ ಸಿಹಿ ಕೊಡ್ಲಿಕ್ಕೆ ಬಂದಿದ್ದಾರಲ್ಲ, ಅದು ತುಂಬಾನೇ ಖುಷಿ ಆದಂತ ಒಂದು ವಿಚಾರ. ಈ ಒಂದು ಕಾರ್ಯಕ್ರಮವನ್ನ ಹೀಗೆ ಮುಂದುವರಿಸಿಕೊಂಡು ಹೋಗ್ಲಿ, ಅವರ ಕೈಯಲ್ಲಾದಷ್ಟು ಸಮಾಜ ಸೇವೆಯನ್ನ ಮಾಡ್ಲಿ ಅಂತ ನನ್ನ ವಿದ್ಯಾರ್ಥಿಗಳನ್ನ ನಾನು ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ಕೂತಿರ್ತಕ್ಕಂತಹ ವಿದ್ಯಾರ್ಥಿಗಳು ಅಷ್ಟೇ, ನೀವು ಮುಂದೆ ಒಂದಿನ ಓದಿ ದೊಡ್ಡವರಾಗ್ತೀರಾ, ನೀವು ನಾಲ್ಕ ಸಂಪಾದನೆ ಮಾಡಕ್ಕೆ ಶುರು ಮಾಡಿದಾಗ ನಿಮ್ಮ ಜೂನಿಯರ್ಸ್ಗೆ, ಅವ್ರು ನಿಮ್ಮ ಮಕ್ಕಳಿರ್ಬೋದು ಅಥವಾ ಬೇರೆ ಇರ್ಬೋದು, ಮಕ್ಕಳಿಗೆ ನೀವು ಕೈಲಾದಂತಹ ಸಹಾಯವನ್ನ ಮಾಡ್ಲಿ, ಅಂತಹ ಒಂದು ಶಕ್ತಿ ನಿಮ್ಗೆ ಆ ಭಗವಂತ ಕೊಡ್ಲಿ ಅಂತ ಕೇಳ್ಕೊಳ್ತಾ ನನ್ನ ಎಲ್ಲ ಹಳೆ ವಿದ್ಯಾರ್ಥಿ ಮಿತ್ರಗಳು ಮತ್ತೆ ನಾನು ವಂದನೆಗಳನ್ನ ತಿಳಿಸ್ತಾ, ಅವ್ರ ದೇವರು ಒಳ್ಳೆಯದನ್ನ ಮಾಡ್ಲಿ, ಅವರ ಇಷ್ಟಾರ್ಥಗಳೆಲ್ಲ ನೆರವೇರ್ಲಿ, ಮತ್ತೆ ದೇವರು ಅವರಿಗೆ ಸಮಾಜ ಸೇವೆ ಮಾಡುವಂತಹ ಶಕ್ತಿ ಕೊಡ್ಲಿ, ಆಯುಷು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಸಂತೋಷವಾಗಿ ಕಾಪಾಡ್ಲಿ ಅಂತ ಭಗವಂತನಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. 23 ವರ್ಷ ಆಯಿತು ನಮ್ದು 7th ಬ್ಯಾಚ್ ಮುಗಿದು. 23 ವರ್ಷಗಳ ನಂತರ ಈಗ ಎಲ್ಲ ಪರಿಚಯಸ್ಥರೇ ಆಗಿದ್ರು, ಒಂದೇ ಗ್ರಾಮದಲ್ಲಿ ಇದ್ರು ಸಹಿತ ಮುಖಾಮುಖಿ ಭೇಟಿ ಆಗ್ತಾ ಇದ್ವಿ, ಹಾಯ್ ಬಾಯ್ ಅನ್ನೋದ್ರಲ್ಲೇ ಇತ್ತು. ಹೀಗೆ ಒಂದು ವಾರದಿಂದ ಅಷ್ಟೇನೆ ಒಂದು ವಾಟ್ಸಪ್ ಗ್ರೂಪ್ ಮಾಡ್ತೀವಿ. ವಾಟ್ಸಪ್ ಗ್ರೂಪ್ ಮಾಡಿ ನಮ್ಮ ಹಳೆ ವಿದ್ಯಾರ್ಥಿಗಳು ಏನಿದ್ವಿ ಎಲ್ಲರೂ ಒಂದು ಕಡೆ ಸೇರೋಣ, ತುಂಬ ವರ್ಷಗಳಾಗ್ಬಿಡ್ತು ನಾವೆಲ್ಲ ಭೇಟಿಯಾಗಿ ಅಂತ ಹೇಳಿ ಒಂದು ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಇದೇ ತಿಂಗಳು ನಾಳೆ 29ನೇ ತಾರೀಕು ನಮ್ಮ ರಮಾಮಣಿ ಮೇಡಮ್ನವ್ರದ್ದು ಹುಟ್ಟುಹಬ್ಬ ಇರೋ ವಿಚಾರ ಗೊತ್ತಾಗುತ್ತೆ. ಅದ್ರ ಪ್ರಯುಕ್ತ ನಾಳೆ ಭಾನುವಾರ ಇರೋದ್ರಿಂದ ಈ ಒಂದು ಹುಟ್ಟುಹಬ್ಬದ ಸಂಭ್ರಮಾಚರಣೆನ ನಾವು ಶಾಲೆನಲ್ಲೇ ಮಾಡಬೇಕು ಅನ್ನೋ ಉದ್ದೇಶದಿಂದ 28ನೇ ತಾರೀಕು ಇವತ್ತು ಹಮ್ಮಿಕೊಂಡಿರ್ತೀವಿ. ಅದ್ರ ಸಲುವಾಗಿ ನಮ್ಮ ಸರ್ಕಾರಿ ಪ್ರೌಢಶಾಲೆಯ ಶಿವಕುಮಾರ್ ಸರ್ ಆಗ್ಬೋದು, ಮೊದಲನೇದಾಗಿ ರಮಾಮಣಿ ಮೇಡಮ್ನವ್ರನ್ನ ಬಂದು ಭೇಟಿ ಮಾಡ್ತೀವಿ. ಮೇಡಮ್ ಈ ಥರ ನಾವು ಮೊದಲನೇದಾಗಿ ಅವ್ರಿಗೆ ಈ ವಿಚಾರ ಹೇಳಲ್ಲ, ನಾವು ಬರ್ತ್ಡೇ ಇಟ್ಕೊಂಡಿದ್ದೀವಿ, ಅದಕ್ಕೋಸ್ಕರ ಈ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಅಂತ. ನಾವು ಮಕ್ಕಳಿಗೆ ನಿಮ್ಮ ಮುಖಾಂತರ ನೋಟ್ ಪುಸ್ತಕ ಮತ್ತು ಪೆನ್ನು ಸಿಹಿ ಹಂಚೋ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಮೇಡಮ್ ಅಂತ ಹೇಳ್ತೀವಿ. ಅದಾದ ನಂತರ ಕೊನೆಯಲ್ಲಿ ಕೆಲವೊಂದು ಕಾರಣಾಂತರಗಳಿಂದ ಮೇಡಮ್ಗೆ ವಿಚಾರ ಮೂಡಿಸ್ತೀವಿ ಮುನ್ನೆಚ್ಚರಿಕೆಯಿಂದ. ಯಾಕಂದ್ರೆ ಈಗ ತುಂಬಾ ಅಂತರಕ್ಕೆ ಬೆಳೀತಾ ಇದೆ. ನಾವು ಓದೋ ಟೈಮಲ್ಲಿ ನಾವು ನಮಗೆ ಶಿಕ್ಷಣ ಕೊಡೋ ಟೈಮಲ್ಲಿ ಗೌರ್ಮೆಂಟ್ ಸ್ಕೂಲ್ ಬಿಟ್ಟರೆ ಬೆಸ್ಟ್ ಸ್ಕೂಲ್ಸ್ ಯಾವುದೂ ಇರಲಿಲ್ಲ. ಆದರೆ ಆ ಸ್ಕೂಲಲ್ಲಿ ಓದಂಥ ಪ್ರತಿಯೊಬ್ಬ ಸ್ಟೂಡೆಂಟ್ಸು ಸಹ ಇವತ್ತು ಎಲ್ಲೆಲ್ಲೋ ಯಾವ ಮಟ್ಟಕ್ಕೆ ಬೆಳೆದಿದ್ದಾರೆ. ಇಂಜಿನಿಯರ್ಸು, ಡಾಕ್ಟರ್ಸು, ಲಾಯರ್ಸು, ಬಿಸ್ನೆಸ್ ಮೆನ್ಸು, ಎನಿವನ್ ಬಿಸ್ನೆಸ್ ಎಲ್ಲ ಕಡೆ ಇದ್ದಾರೆ. ಎಲ್ಲ ಮಕ್ಕಳು ಮೈಂಡ್ ಒಂದು ಫಿಕ್ಸ್ ಆಗಬೇಕು. ಓದೋದಕ್ಕೆ ಪ್ರೈವೇಟ್ ಸ್ಕೂಲ್ ಗೌರ್ಮೆಂಟ್ ಇಲ್ಲ, ಒಂದೇ ಸ್ಕೂಲ್ ಒಂದೇ ಶಿಕ್ಷಣ. ನೀವು ಯಾವ ರೀತಿ ಅದನ್ನು ನೀವು ತಗೊಳ್ತಿರೋ ಸ್ಕೂಲ್ಸ್ ಮಕ್ಕಳು, ಅದೇ ರೀತಿ ನಿಮ್ಮ ಫೀಚರ್ಸು ಕಲರ್ಫುಲ್ ಆಗಿರುತ್ತೆ. ಫ್ಯೂಚರಲ್ಲಿ ಶಿಕ್ಷಕರು ಏನು ಹೇಳ್ತಾರೆ ಅದು ಕಂಪಲ್ಸರಿ ಕೇಳಬೇಕು. ಆಟ ಆಡೋ ವಯಸ್ಸಲ್ಲಿ ಆಟ ಆಡಬೇಕು. ಮಕ್ಕಳು ಮನೇಲಿ ಕೆಲವೊಂದು ಕಾರಣಗಳಿರುತ್ತೆ ಮಾಡಿ. ಓದೋ ಟೈಮಲ್ಲಿ ಮಾತ್ರ ಕಂಪಲ್ಸರಿ ವೇರ್ ಆಲ್ಸೋ ಶುಡ್ ಬಿ ಮಸ್ಟ್ ಅಂಡ್ ಶುಡ್ ಬಿ ಯು ರೀಡ್ ಅಂಡ್ ರೈಟ್. ಅದು ಮಾತ್ರ ಹೇಳಕ್ ಇಷ್ಟಪಡ್ತೀವಿ. ಹಳೆ ವಿದ್ಯಾರ್ಥಿಗಳು ಇವತ್ತು ಈ ದಿನ ಏನು ಸೇರಿರ್ತೀವೋ ಅದೇ ಬ್ಯಾಚ್ ಸಹ ನೀವು ನಡೆದ ನೀವು ಬರ್ಬೇಕಿಲ್ಲಿ. ನೀವು ಓದಂತ ಶಾಲೆಗೆ ನಿಮ್ಮ ಕಡೆಯಿಂದ ಏನೋ ಒಂದು ಕೊಡುಗೆ ಇರಬೇಕು. ತಂದೆ ಯಾವ ನಮಗೆ ಜನ್ಮ ಕೊಡೋ ತಂದೆ ತಾಯಿನ ಮರಿಬಾರ್ದು. ಅದೇ ರೀತಿ ನಮಗೆ ಶಿಕ್ಷಣ ಕೊಟ್ಟಂತಹ ಶಿಕ್ಷಕರು ಸಹ ಹಾಗೂ ಶಿಕ್ಷಣ ಕೊಟ್ಟಂತಹ ಸಂಸ್ಥೆ ಸ್ಕೂಲ್ಸು, ಆ ಶಿಕ್ಷಣ ಸಂಸ್ಥೆ ಸಹ ಮರಿಬಾರದು. ಇದು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಸಹ ಮನಸ್ಸಲ್ಲಿ ಇಟ್ಕೊಳ್ಳಿ. ಎಲ್ಲ ಇವತ್ತು ದಿನ ಕುತ್ಕೊಂಡು ಮಕ್ಕಳಲ್ಲಿ ಏನು ಕುತ್ಕೊಂಡು ಇವತ್ತು ಕೇಳ್ತಾ ಇದ್ದೀರೋ, ನಾಳೆ ದಿನ ನೀವು ನಮ್ಮ ಥರ ಬಂದಿಲ್ಲಿ ಅದೇ ರೀತಿ ನೀವು ಮಕ್ಕಳಿಗೆ ಡೈರೆಕ್ಷನ್ಸ್ ಕೊಡಬೇಕು. ದಟ್ ಇಸ್ ಅ ಚೈನ್ ಸಿಸ್ಟಮ್ ನಾವು ಸಂತೋಷ ಟಿಪಿ ಹಾಕೊಂಡ್ಬಿಟ್ಟಿದೆ. ಎಲ್ರು ಕೇಳೋದು ನಿಮ್ಮ ಅಮ್ಮನ ಅಂತಾರಂತೆ. ಹಾಗಾಗಿ ಆ ಮಗು ತೆಗೆದು ಪಾಪ ಅವ್ರ ಅಪ್ಪ ಅಮ್ಮ ಫೋಟೋನು ಹಾಕೊಂಡಿಲ್ಲ, ಮದ್ವೆ ಆಗಿದೆ, ತನ್ನ ಹೆಂಡತಿ ಫೋಟೋನ ಹಾಕೊಂಡಿಲ್ಲ, ನನ್ನ ಫೋಟೋನ ಹಾಕೊಂಡಿದೆ ಆ ಮಗು. ಗೊತ್ತಿಲ್ಲ ಅದರಲ್ಲಿ ನಾನು ಎಷ್ಟು ಭಾಗ ನೆಲೆಸಿದ್ದೀನಿ ಅಂತ ನನಗೆ ಒಮ್ಮೊಮ್ಮೆ ಅನ್ಕೋತೀನಿ ನಾನು.
ಏನೇ ಆಗಲಿ ತುಂಬಾ ಬರ್ತಾ ಇದೆ ನನ್ನ ಮನಸ್ಸು. ತುಂಬಾ ಧನ್ಯವಾದಗಳಪ್ಪ ನಿಮ್ಗೆಲ್ಲ ಇಂಥವ್ರಿಗೆಲ್ಲ ಪಾಠ ಹೇಳಿ. ನಾನು ಮೇಡಮ್ ಹೇಳ್ದಂಗೆ 1995ರಲ್ಲಿ ಅವ್ರು ಈ ಶಾಲೆಗೆ ಬಂದಾಗ ನಾನು 1ನೇ ಕ್ಲಾಸಲ್ಲಿದ್ದೆ. ಇದೇ ಶಾಲೆ, ಹಳೆ ಶಾಲೆ ಇತ್ತು, ತುಂಬಾ ಚೆನ್ನಾಗಿತ್ತು ಇದು. ಆ ಕಾಲದಲ್ಲಿ ನಾನು 1ನೇ ಕ್ಲಾಸಿಂದ 2ನೇ ಕ್ಲಾಸಿಗೆ ಪಾಸ್ ಔಟ್ ಆದಾಗ ರಮಾಮಣಿ ಮೇಡಮ್ ಅವರು ಬರ್ತಾರೆ. ಆವತ್ತಿಂದನೂ ಅವರು ಅ ಆ ಇ ಅಂತ ಬರಿತಾ ಇದ್ರಲ್ವಾ, ಆ ಅಕ್ಷರ ನೋಡಿ ನಾನು ಇದೇ ತರ ಬರಿಬೇಕಂತ 1ನೇ ಕ್ಲಾಸಲ್ಲಿ 1995ರಲ್ಲಿ ಇದೇ ತರ ನಾನು ಬರಿಬೇಕು ಅಂತ ನನಗೆ ಆವಾಗಲೇ ನನ್ನ ಮನಸ್ಸು ಒಳಿತು. ಈಗ ಏನು ರಮಾಮಣಿ ಮೇಡಮ್ ಯಾವ ತರ ಬರೀತಾರೋ ಅದೇ ತರ ನಾನು ಹ್ಯಾಂಡ್ ರೈಟಿಂಗ್ ಬರಿತಾ ಇದ್ದೀನಿ ಅಂತ ನನಗೆ ತುಂಬಾ ಖುಷಿ ಇದೆ. ಎಲ್ಲರೂ ಹೇಳ್ತಾರೆ ನಿಮ್ಮ ಹ್ಯಾಂಡ್ ರೈಟಿಂಗ್ ತುಂಬಾ ಚೆನ್ನಾಗಿದೆ ಅಂತ. ಆ ತುಂಬಾ ಚೆನ್ನಾಗಿದೆ ಅನ್ನೋದ್ರ ಹಿಂದೆ ಸಾಕಷ್ಟು ಶ್ರಮ ಇರುತ್ತೆ. ಯಾಕಂತಂದ್ರೆ ಕೊಂಬುಗಳು, ದೀರ್ಘಗಳು, ಗುಡಿಸಿನ ದೀರ್ಘ, ಒಟ್ಟು ಸುಳಿ, ಏತ್ವಾದ ದೀರ್ಘ, ಐತ್ವಗಳು ಯಾವ ತರ ಮೇಡಮ್ ಅವ್ರು ಬರಿತಾ ಇದ್ರು ನಾನು ಅದೇ ತರನೇ ಮನೇಲಿ ಹೋಗಿ ಪ್ರಾಕ್ಟೀಸ್ ಮಾಡ್ತಿದ್ದೆ. ಮೇಡಮ್ ಹೇಳ್ತಾ ಇದ್ರು ಕಾಲಾರಪ್ಪ ಅಂತ ಹೇಳಿ ಕಾರ್ತಿಕ್ ಅಂತ ಹೆಸರಿಟ್ಟಿದ್ದೀನಿ ಅಂತ. ತುಂಬಾ ಸಲ ನಾನು ಮತ್ತೆ ಕಾರ್ತಿಕ್ ಇಬ್ರು ಮಾತಾಡ್ಕೊಳ್ತಾ ಇದ್ವಿ. ನಾವು ಇಂಥ ಟೀಚರ್ಸ್ನ ಪಡೆಯೋದಕ್ಕೆ ತುಂಬಾ ಧನ್ಯ ಮಾಡಿದ್ವಿ. ಯಾಕಂತಂದ್ರೆ ನಮ್ಗೆ ಇದ್ದಿದ್ದು ಟೀಚರ್ಸ್ ಗೋಲ್ಡನ್ ಟೀಚರ್ಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅವರ ಹ್ಯಾಂಡ್ ಓವರಲ್ಲಿ ನಾವು ಕಲ್ತಿದೀವಲ್ಲ, ಪ್ರತಿಯೊಂದು ಅಕ್ಷರನೂ ನಮ್ಮ ಬ್ರೈನ್ಗೆ ನಾಟ್ತಾ ಇತ್ತು. ಅಷ್ಟು ಸ್ಟ್ರಿಕ್ಟ್ ಇದ್ರು ಟೀಚರ್ಸು, ಅಷ್ಟೇ ಪ್ರೀತಿಯಿಂದ ಹೇಳ್ಕೊಡೋರು. ಪ್ರತಿಯೊಂದು ಸಬ್ಜೆಕ್ಟು ನಮ್ಗೆ ಅರ್ಥ ಆಗ್ತಾ ಇತ್ತು, ಆದ್ರೆ ನನಗೆ ಮಾತ್ರ ಮ್ಯಾಥ್ಸ್ ಅರ್ಥ ಆಗ್ತಾ ಇರಲಿಲ್ಲ. ಆ ಮೇಡಮ್ ತುಂಬಾ ಸ್ಟ್ರಿಕ್ಟ್ ಇದ್ರು. ಸಂಕಲನ, ವ್ಯವಕಲನ, ಗುಣಕಾರ ಮಾತ್ರ ಬರ್ತಾ ಇತ್ತು, ಭಾಗಾಕಾರ ಬರ್ತಾ ಇರಲಿಲ್ಲ. ಹಿಡ್ಕೊಂಡು ಬೋರ್ಡ್ಗೆ ಹೊಡೆದ್ಬಿಡೋರು ತಲೆನ. ನಾವು ಶಾಪ ಆಗ್ತಾ ಇದ್ವಿ ಮನ್ಸಲ್ಲೇ, ಯಾವಾಗ ಈ ಮ್ಯಾಥ್ಸ್ ಪೀರಿಯಡ್ ಆಗ್ಬಿಡುತ್ತೋ, ಯಾವಾಗ ಹೋಗ್ತಾರೋ ಅಂತ ತುಂಬಾ ಬೇಜಾರಾಗ್ತಾ ಇತ್ತು. ಆದ್ರೂ ಆ ಎಲ್ಲ ಸಬ್ಜೆಕ್ಟ್ ಬೋರ್ಡ್ ಮೇಲೆ ಬರೆಯೋದಕ್ಕೆ ನನಗೆ ಕೊಡ್ತಾ ಇದ್ರು ನಮ್ಮ ಟೀಚರ್ಸ್. ಕನ್ನಡ ಆಗಿರ್ಬೋದು, ಸಮಾಜ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಇಂಗ್ಲಿಷ್ ಆಗಿರ್ಬೋದು, ಅಷ್ಟು ಚೆನ್ನಾಗಿ ನಮ್ಮ ರಮಾಮಣಿ ಮೇಡಮ್ ಬರೀತಾ ಇದ್ರು ಹ್ಯಾಂಡ್ ರೈಟಿಂಗು. ನಾನು ಈಗ ಬಂದು ಈ ಪ್ರತಿಯೊಂದು ಮೀಟಿಂಗ್ ಅಲ್ಲೂ ಲಿಂಗರಾಜ್ ಸರ್ ನಾನು ಕೇಳ್ತೀನಿ, ಯಾರು ಸರ್ ಬರ್ದಿರೋದು ರಮಾಮಣಿ ಮೇಡಮ ಅಂತ. ಯಾಕಂತಂದ್ರೆ ಅವ್ರ ಹ್ಯಾಂಡ್ ರೈಟಿಂಗ್ ಅಷ್ಟು ಅಚ್ಚೊಡ್ದಂಗೆ ಇರುತ್ತೆ. ಅಲ್ಲ ಸರ್, ಇವರು ಈಗ ಆರ್ಟ್ ಅಂಡ್ ಕ್ರಾಫ್ಟ್ ಟೀಚರ್ ಬಂದಿದ್ದಾರೆ, ಅವ್ರು ಬರೀತಾ ಇದ್ದಾರೆ ಅಂತ ಹೇಳಿದ್ರು. ಈ ಸಂದರ್ಭದಲ್ಲಿ ಆರ್ಟ್ ಅಂಡ್ ಕ್ರಾಫ್ಟ್ ಟೀಚರ್ಸ್ಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು
ಕೂಡ ಬಂದಿದ್ದಾರೆ. ಅದೇ ನೀವು ಅಷ್ಟೇ ನಾಳೆ ದಿನ ದೊಡ್ಡವರಾದರೆ ಇದೇ ಈ ಶಾಲೆ ನೆನಪಲ್ಲಿ ಇಟ್ಕೊಂಡು ನೀವು ಕೂಡ ಇದೇ ಥರ ಸೇವೆಯನ್ನು ಮಾಡಬೇಕು. ಬಂದು ನೀವು ಮಕ್ಕಳಿಗೆ ನೋಟ್ಬುಕ್ಕು, ಪೆನ್ನು, ಪೆನ್ಸಿಲು ಫೋಟೋ ನೀವು ಕೂಡ ಇನ್ನೂ ಶಾಲೆಗೆ ಬೆಳವಣಿಗೆಗೆ ಏನು ಬೇಕು ಎಲ್ಲವನ್ನು ಕೊಟ್ಟು ನೀವು ವಿಚಾರ ಮಾಡಬೇಕು. ಆದ್ದರಿಂದ ಇವತ್ತಿನ ದಿನ ನಿಮ್ಮೆಲ್ಲರಿಗೂ ನೋಟ್ಬುಕ್ಸು, ಪೆನ್ನುಗಳು, ಪೆನ್ಸಿಲ್ಗಳನ್ನು ನೀಡಿರ್ತಕ್ಕಂಥ ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಮತ್ತು ಪ್ರೀತಿಯ ಸ್ನೇಹಿತರಿಗೆ ಹಳೆಯ ವಿದ್ಯಾರ್ಥಿಗಳ ಒಕ್ಕೂಟ ಅಂತೇಳಿ ನಮ್ಮ ಒಂದು ಸಂಗಡಿಗರ ಮತ್ತು ಸ್ನೇಹಿತರ ಒಂದು ಬಳಗ ಇದು ಯಾವುದೇ ರೀತಿ ಫಸ್ಟ್ ಯಾವುದೇ ರೀತಿ ಗೊತ್ತಿಲ್ವ. ನಮ್ಗೆ 2003 ಮತ್ತು 2004ನೇ ಬ್ಯಾಚು. ಅವಾಗ ನಾವು 7th ಬ್ಯಾಚ್ ನಾವು ಓದ್ತಾಯಿದ್ವಿ, ಸ್ಟಡಿ ಮಾಡ್ತಾಯಿದ್ವಿ. ಈ ಥರ ವಿಚಾರ ಇರುವಾಗ ಸ್ಕೂಲ್ ಮಕ್ಕಳಿಗೆ ಏನಾದರೂ ಒಂದು ಸಿಹಿ ಕೊಡಬೇಕು ಮತ್ತು ಬುಕ್ಸ್ ಕೊಡಬೇಕು, ಪೆನ್ನು ಪೆನ್ಸಿಲ್ ಕೊಡಬೇಕು ಅಂತೇಳಿ ನಾವು ಚರ್ಚೆ ಮಾಡಿದಾಗ ಕೊಡೋಣ ಅಂತೇಳಿ ಎಲ್ಲ ನಮ್ಮ ಸ್ನೇಹಿತರೆಲ್ಲ ಬಳಗದವ್ರು ಸಹ ಒಂದು ಎರಡು ಮೀಟಿಂಗ್ ಆಯಿತು. ಅದೇ ಟೀಮ್ ನಾವು ವಾಟ್ಸಪ್ ಗ್ರೂಪನ್ನು ಕ್ರಿಯೇಟ್ ಮಾಡಿ ಅದ್ರ ಬಗ್ಗೆ ಎಲ್ಲ ವಿಚಾರಗಳು ಚರ್ಚೆ ಮಾಡ್ತಾ ದಿನನಿತ್ಯ ಅದೇ ವಿಚಾರ ಮಾತಾಡ್ತಾ ಇಷ್ಟು ಮಾತ್ರ ಇವತ್ತಿನ ದಿನ ಸಿಹಿ ಮತ್ತು ಬುಕ್ಸ್ ವಿತರಣೆ ಮಾಡಿದ್ವಿ. ಇದಾದ ನಂತರ ಎಲ್ಲ ಮಕ್ಕಳಿಗೂ ಸಹ ನಮ್ಮ ಹಳೆ ವಿದ್ಯಾರ್ಥಿಗಳ ಒಕ್ಕೂಟದಿಂದ ಏನು ಮಾಡಬೇಕು ನಾವು ಒಂದು ಚರ್ಚೆ ಮಾಡಿಕೊಂಡು ಅನುಕೂಲವಾದ ಸಾಮಗ್ರಿಗಳು ಮತ್ತು ವಿದ್ಯಾಭ್ಯಾಸಕ್ಕೆ ಅನುಕೂಲವಾದಂಥ ಎಲ್ಲ ವಸ್ತುಗಳು ನಾವು ತಲುಪಿಸ್ತೀವಿ. ನಮ್ಮ ಕೈಲಾದಂತಹ ಸಹಾಯ ನಾವು ಮಾಡ್ತೀವಿ. ಅದೇ ರೀತಿ ಬರುವಂಥ ಎಲ್ಲ ಬ್ಯಾಚಸ್ಸು ಸಹ ಇದ್ರ ಕೈ ಜೋಡಿಸ್ಬೋದು. ಈ ಸ್ಕೂಲಲ್ಲಿ ಓದೋರು ಅಥವಾ ಮಕ್ಕಳಿಗೆ ಏನಾದರೂ ವಿದ್ಯಾಭ್ಯಾಸ ಬಗ್ಗೆ ಸಲಕರಣೆ ಮತ್ತು ಸಹಕಾರ ಕೊಡಬೇಕಂತವರು ಸಹ ನಮ್ಮ ವಿದ್ಯಾರ್ಥಿ ಒಕ್ಕೂಟ ಸೇರ್ಬೋದು. ನೀವು ಸಹಾಯ ಮಾಡ್ಬೋದು. ಅದೇ ರೀತಿ ನಾವು ಮಾಡೋ ಸಹಾಯ ನಮ್ಮ ಮಕ್ಕಳು ಕೆಲವು ಕಲಿಬೇಕು, ಅದನ್ನು ಬಳಸ್ಕೊಬೇಕು, ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಅದು ಅದ್ಭುತವಾಗಿ ಮೂಡಿ ಬರುತ್ತೆ. ಎಲ್ಲ ವಿದ್ಯಾರ್ಥಿಗಳು ಸಹ ನಾವು ಬಂದು ಇಲ್ಲಿ ನಾಳೆ ದಿನ ಅದೇ ವಿದ್ಯಾರ್ಥಿಗಳು ಬಂದು ಇಲ್ಲಿ ಮಾತಾಡ್ತಾ ಚೈನ್ ಸಿಸ್ಟಮ್ ಥರ ಗ್ರೋತ್ ಆಗಬೇಕು, ಅದು ಬೆಳವಣಿಗೆ ಆಗಬೇಕು. ನಮ್ಮೆಲ್ಲ ಇಂಟೆನ್ಷನ್ ಅದೇನೆ. ಇಲ್ಲಿ ಯಾವುದೇ ರೀತಿ ನಾಯಕತ್ವ ಪಟ್ಟ ಇಲ್ಲ, ಮೆಂಬರ್ಶಿಪ್ ಇಲ್ಲ. ಎಲ್ಲ ಹಳೆ ವಿದ್ಯಾರ್ಥಿಗಳು ಒಕ್ಕೂಟದ ಒಂದು ಸದಸ್ಯರು ಎಲ್ಲರೂ. ಇಲ್ಲಿ ಯಾವುದೇ ರೀತಿ ಭೇದ ಭಾವ ಇಲ್ಲ, ಜಾತಿ ಧರ್ಮ ಇಲ್ಲ. ಎಲ್ಲ ನಾವೆಲ್ಲ ಸೇರಿ ವಿದ್ಯಾರ್ಥಿಗಳು ಅಂತ ಸೇರ್ಕೊಂಡು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಈ ಎರಡು ಮಾತುಗಳು ಮಾತಾಡೋ ಅವಕಾಶ ಕೊಟ್ಟ ನನ್ನ ಪ್ರೀತಿಯ ಸ್ನೇಹಿತರಿಗೆ ಹಾಗೂ ಮೀಡಿಯಾ ಮಿತ್ರರಿಗೆ ಧನ್ಯವಾದ. 1997ನೇ ಇಸ್ವಿಯಿಂದ 2003ನೇ ಇಸ್ವಿ ಇದ್ರ ಮಧ್ಯೆ ವ್ಯಾಸಂಗ ಮಾಡಿದಂತಹ ಹಳೆ ವಿದ್ಯಾರ್ಥಿಗಳ ಒಕ್ಕೂಟ ಏನಿದೆ, ನಾವೆಲ್ಲ ಒಟ್ಟಿಗೆ ಸೇರಿ ಇವತ್ತಿನ ದಿನ ನಾವು ಓದಿದಂತಹ ಸರ್ಕಾರಿ ಮಾದರಿ ಬಾಲಕರ ಪ್ರಾಥಮಿಕ ಪಾಠಶಾಲೆ ಮತ್ತು ನಮ್ಮ ಇದೇ ಸರ್ಕಾರಿ ಶಾಲೆಯಾದಂಥ ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲೆಯಲ್ಲಿ ನಮ್ಮ ಹಳೆ ವಿದ್ಯಾರ್ಥಿಗಳ ಒಕ್ಕೂಟ ಕಡೆಯಿಂದ ಮಕ್ಕಳಿಗೆ ಸಿಹಿ ಹಂಚಿ ನೋಟ್ ಪುಸ್ತಕ ಮತ್ತು ಪೆನ್ನು ಪೆನ್ಸಿಲ್ ವಿತರಣೆ ಕಾರ್ಯಕ್ರಮನ ಆಯೋಜನೆ ಮಾಡ್ಕೊಂಡಿದ್ದೀವಿ. ಮುಖ್ಯವಾಗಿ ಹೇಳ್ಬೇಕಂತಂದರೆ ಇದಕ್ಕೆಲ್ಲ ನಮಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟಂತಹ ನಮ್ಮ ಗುರುಗಳಿಗೆ ಈ ಒಂದು ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ನಿರ್ವಹಿಸಿಕೊಟ್ಟಂತಹ ನಮ್ಮ ಎಲ್ಲ ಹಳೆ ವಿದ್ಯಾರ್ಥಿಗಳಿಗೂ ಹಾಗೂ ನಮ್ಮ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು ಹಾಗೂ ದೈಹಿಕ ಶಿಕ್ಷಕರು ಹೊಂದಿಸ್ತಾ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಶಾಲೆಗೆ ನಮ್ಮ ಒಕ್ಕೂಟದ ಕಡೆಯಿಂದ ನಮ್ಮ ಕೈಲಾದಷ್ಟು ಎಲ್ಲ ಶಾಲೆಗೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿಕೊಡ್ತೀವಿ ಅನ್ನೋಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾದಂಥ ನಮ್ಮ ಸ್ನೇಹಿತರು ಎಲ್ಲರೂ ಒಟ್ಟಾಗಿ ಒಂದು ಗ್ರೂಪ್ ಮಾಡಿದಾಗ ನಮಗೆ ಉಳಿದಿದ್ದು ಒಂದು ಗೆಟ್ ಟುಗೆದರ್ ಮಾಡೋಣ ಅಂತ ಒಂದು ಒಳ್ಳೆಯ ಅಭಿಪ್ರಾಯ ಮೂಡ್ತು. ನಮ್ಮ ಹಳೆಯ ಬ್ಯಾಚು ಏನೋ ಒಂದು 22 ವರ್ಷ ಬ್ಯಾಕು ನಾವೆಲ್ಲ ಸೇರಿದ್ರಿ ಇದೇ ಶಾಲೆಯಲ್ಲಿ. ಅದಕ್ಕಾಗಿ ನಾವು ಇವಾಗ ಒಂದು ಸತಿ ಗೆಟ್ ಟುಗೆದರ್ ಮಾಡೋಣ ಅಂತ ಒಂದು ಪ್ಲ್ಯಾನನ್ನು ಮಾಡಿದ್ರು ನಮ್ಮ ಸ್ನೇಹಿತರು. ಹಾಗಾಗಿ ಒಳ್ಳೆಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರ ಅಂತ ಎಲ್ಲ ನಮ್ಮ ಸ್ನೇಹಿತರು
ಪ್ರತಿಯೊಬ್ಬರೂ ಒಳ್ಳೆ ಅಭಿಪ್ರಾಯ ಕೊಟ್ಟರು, ತಿರ್ಗಾ ಒಳ್ಳೆ ಇದು ಸಹಕಾರ ಕೊಟ್ಟರು. ಹಾಗಾಗಿ ಈ ದಿನ ನಾವು ನಮ್ಮ ಮೇಡಮ್ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಕ್ಕೆ ಇವಾಗ ಎಲ್ಲರೂ ಬಂದಿದ್ದೀರಿ. ಹಾಗಾಗಿ ಇವಾಗ ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಂಥ ನಮ್ಮ ಎಲ್ಲ ಸ್ನೇಹಿತರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ 2003 ಮತ್ತು 4ನೇ ಸಾಲಿನ ಹಳೆ ವಿದ್ಯಾರ್ಥಿ ಸಂಘ ಏನಿದೆ, ನಮ್ಮ ಯುವಕರೆಲ್ಲ ಸೇರಿ ನಮ್ಮ ಟೀಚರ್ಗಳಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಆ ಒಂದು ಕಾರ್ಯಕ್ರಮ ಚೆನ್ನಾಗಿ ನಡೆದಿದೆ. ಮತ್ತು ಮಕ್ಕಳಿಗೆ ನೋಟ್ಬುಕ್ಕು ಮತ್ತು ಪೆನ್ನು, ಪೆನ್ಸಿಲು ಮತ್ತು ಸಿಹಿ ತಿನಿಸುಗಳನ್ನು ಕೊಟ್ಟಿದ್ದೀವಿ. ಎಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಂತಹ ಎಲ್ಲ ನನ್ನ ಸ್ನೇಹಿತರಿಗೂ ಧನ್ಯವಾದಗಳನ್ನು ನೀಡುತ್ತಾ, ನಾವು ಒಂದು 15 ದಿವಸದಿಂದ ಪ್ಲ್ಯಾನ್ ಹಾಕಿದ್ರಿ. ನಮ್ಮ ಫ್ರೆಂಡ್ಸು ನಮಗೆಲ್ಲ 1ನೇ ಕ್ಲಾಸಿಂದ 7ನೇ ಕ್ಲಾಸ್ ಗಂಟ ಓದಿರೋ ಫ್ರೆಂಡ್ಸು, ನಮ್ಮ ಲಾಯರ್ ಮಂಜು ಅವರು ಅಂತ ಅವರು, ಅಶೋಕ್ ಅವರೆಲ್ಲ ಪ್ಲ್ಯಾನ್ ಮಾಡಿ ಒಂದು ಗ್ರೂಪನ್ನು ಮಾಡಿದ್ರು. ಆ ಗ್ರೂಪಲ್ಲಿ ನಾವು ಸುಮಾರು ಒಂದು 50 ಜನ ಇದ್ದೀರಿ. ಆ ಗ್ರೂಪಲ್ಲಿ ಎಲ್ಲರದು ವಾಟ್ಸಪ್ ಕ್ರಿಯೇಟ್ ಮಾಡಿ ನಮ್ಮ ಫ್ರೆಂಡ್ಸು ಎಲ್ಲ ಒಗ್ಗಟ್ಟಾಗಿ ಇವತ್ತು ನನ್ನ ಫ್ರೆಂಡ್ಗಳೆಲ್ಲ ಬಂದಿದ್ದಾರೆ. ಇಲ್ಲಿಗೆ ಬಂದು ಏನಂದರೆ ಮಕ್ಕಳಿಗೆ ಸ್ವೀಟ್ಸು, ಬುಕ್ಸು ಎಲ್ಲ ಕೊಟ್ಟು ಇವತ್ತು ಏನಂದ್ರೆ ವಿಶೇಷ, ನಮ್ಮ ರಮಾಮಣಿ ಮಿಸ್ದು ಒಂದು ಇದಿತ್ತು ನಮ್ಗೆ, ಹಳೆ ಟೀಚರ್ ಅವರು, ಅವ್ರಿಗೋಸ್ಕರ ಬಂದು ಇವತ್ತು ನಾವು ಅಭಿನಂದನೆ ಕಾರ್ಯಕ್ರಮವನ್ನು ಮಾಡಿಕೊಂಡು ಹೋದರೆ ನನ್ನ ಎಲ್ಲ ಫ್ರೆಂಡ್ಸು ಇವತ್ತು ಏನಂದರೆ ನನಗೆ ತುಂಬ ಖುಷಿ ಆಗ್ತಾ ಇರೋದು ಏನಂದರೆ, ಇವತ್ತು ನನ್ನೆಲ್ಲ ಫ್ರೆಂಡ್ಸು ಇವತ್ತು ಮಕ್ಕಳಿಗೆ ಒಂದು ಪೆನ್ ಆಗಿರ್ಬೋದು, ಒಂದು ಬುಕ್ಸ್ ಆಗಿರ್ಬೋದು, ಒಂದು ಇದಾಗಿರ್ಬೋದು, ಸರ್ಕಾರಿ ಶಾಲೆಗೆ ಇದೇ ಥರ ನಮ್ಮ ಹಳೆ ಸ್ಟೂಡೆಂಟ್ಸ್ ಯಾರ್ಯಾರು ಇದ್ದಾರೋ ಎಲ್ಲರೂ ಇದೇ ಥರ ಮಾಡಿ ತುಂಬ ಒಳ್ಳೆಯದಾಗಲಿ, ಎಲ್ಲರಿಗೂ ಇದಾಗಲಿ, ಎಲ್ಲ ಮಕ್ಳಿಗೂ. ನೆಕ್ಸ್ಟಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ಪ್ರೋಗ್ರಾಮ್ ಮಾಡ್ತೀರಿ ನಾವು. ಏನಂದರೆ ನೆಕ್ಸ್ಟು ಪ್ಲ್ಯಾನ್ ಮಾಡಿದ್ದೀರಿ ಮಕ್ಕಳಿಗೆ, ಎಲ್ಲ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ID ಕಾರ್ಡು, ಟ್ರ್ಯಾಕ್ ಶೂಟು ಎಲ್ಲ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಮಾತಾಡ್ಕೊಂಡು ಇದು ಮಾಡ್ತಾಯಿದ್ದೀರಿ. ಏನಂದರೆ ಎಲ್ಲ ಇದೇ ಥರ ನನ್ನ ಫ್ರೆಂಡು ಸಹಕಾರ ಕೊಟ್ಕೊಂಡು ಇದ್ದರೆ ನನಗೆ ತುಂಬ ಸಂತೋಷ ಆಗುತ್ತೆ.